ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ 26 ಆಗಸ್ಟ್ ಇಂದ ಸೆಪ್ಟೆಂಬರ್ 6 ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಮಾನವ ಕುಲಕ್ಕೆ ಅವರು ಮಾಡಿದ ಸೇವೆ, ಮಾರ್ಗದರ್ಶನ ಇಂದಿಗೂ ಜನರಿಗೆ ಉಪಯುಕ್ತವಾಗಿದೆ. ಕನ್ನಡ ಜನತೆಗೆ ಅವರ ತತ್ವಗಳನ್ನು, ಅವರ ಮಾರ್ಗದರ್ಶನವನ್ನು ಕನ್ನಡದಲ್ಲಿ ತಿಳಿಸಲು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇವತ್ತು ಈ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ನಾವು ಎಲ್ಲ ಜನರಿಗೆ ಇದರ ವಿವರಣೆ ಕೊಡ್ತಾ ಇದ್ದೀವಿ. ಏನೆಂದರೆ 3 ಸೆಪ್ಟೆಂಬರ್ ವರೆಗೆ ನಾವು ಬಳ್ಳಾರಿಯಲ್ಲಿ ವಿಸ್ತರಣೆ ಮಾಡಿ ಈ ಅಭಿಯಾನವನ್ನು ಆ ದಿವಸ ಒಂದು ವಿಚಾರಗೋಷ್ಠಿ ವಿವಿಧ ಧಾರ್ಮಿಕ ಮುಖಂಡರನ್ನೆಲ್ಲ ಕರೆಸಿ ಮಾಡ್ತಾ ಇದ್ದೀವಿ. ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಸಾಯಂಕಾಲ 6:40. ಮತ್ತೆ ಅದೇ ರೀತಿ ಗಣ್ಯರೊಂದಿಗೆ ವಿಚಾರ ವಿನಿಮಯವಾಗಿ 13 ಸೆಪ್ಟೆಂಬರ್ ಬೆಳಿಗ್ಗೆ 10 ಗಂಟೆಗೆ ನಕ್ಷತ್ರ ಹೋಟೆಲ್ ಅಲ್ಲಿ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಮುಖ್ಯ ಕಾರ್ಯಕ್ರಮ, 2 ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಒಂದು ಯೋಗೇಶ್ ಮಾಸ್ಟರ್ ಅವರು ಬರೆದ ಪುಸ್ತಕ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇನ್ನೊಂದು ಪುಸ್ತಕ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬ್ದುಲ್ ಸಲಾಂ ಮುತ್ತಿಗೆ ಅವರದು 2 ಪುಸ್ತಕಗಳನ್ನು ನಾವು ಜನರಿಗಾಗಿ ಇವತ್ತು ನಾವು ರಿಲೀಸ್ ಮಾಡಿದ್ವಿ. ಮತ್ತೆ ಇನ್ನೊಂದು ಏನಂದ್ರೆ ಪ್ರಬಂಧ ಸ್ಪರ್ಧೆ. 16 ವರ್ಷ ಮೇಲ್ಪಟ್ಟ ಯಾರು ಬೇಕಾದ್ರೂ ಜಾತಿ ಮತ್ತು ಭೇದವಿಲ್ಲದೆ ಇದನ್ನು ಬರೀಬಹುದು. 30 ಸೆಪ್ಟೆಂಬರ್ ಕೊನೆಯ ದಿನವಾಗಿದೆ. ಇದನ್ನು ಸುರಭಿ ಕಾಂಪ್ಲೆಕ್ಸ್ ಅಡ್ರೆಸ್ ಕೊಟ್ಟಿದ್ವಿ. ಆ ಅಡ್ರೆಸ್ಸಿಗೆ ಪೋಸ್ಟ್ ಅಥವಾ ಖುದ್ದಾಗಿ ಬಂದು ಮುಟ್ಟಿಸಬಹುದು. 8 ಪೇಜ್ ಬರೀಬೇಕು. ಆಮೇಲೆ 15,000, 10,000, 5,000, 2,005 ಕೊಟ್ಟಿದ್ವಿ. ಅದಲ್ಲದೆ ಸಾಮಾಜಿಕ ಸೇವೆ ಆಗಿ ವೃದ್ಧಾಶ್ರಮ ಭೇಟಿ, ಮತ್ತೆ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡೋದು, ಅದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಜನಸಾಮಾನ್ಯರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡ್ಕೋಬೇಕಂತ ನಾವು ಕಳಕಳಿ ಅಂತ ಕೇಳ್ಬೋದು. ಮಾನವ ಕ್ರಾಂತಿಯಾಗಿ ಅದಕ್ಕಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇವೆ. ಇದರಲ್ಲಿ ಮೊಟ್ಟ ಮೊದಲಿಗೆ ಈ ನಾಳೆಯಿಂದ ನಾವು ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಇವತ್ತು ಪತ್ರಿಕಾಗೋಷ್ಠಿಯಿಂದ ತಮ್ಮೆಲ್ಲ ಸಹಕಾರದಿಂದ ಇಡೀ ಕರ್ನಾಟಕದ ಜನತೆಗೆ ಈ ವಿಷಯ ಮುಟ್ಟಿಸ್ಬೇಕಂತ ಹೇಳಿ ನಾವು ವಿನಂತಿಸಿಕೊಳ್ಳುತ್ತಾ 2 ಪುಸ್ತಕಗಳನ್ನು ಈ ಇದರಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೇವೆ. ಒಂದು ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮತ್ತು ಇನ್ನೊಂದು ಇವರು ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ವಾರ್ತಾ ಭಾರತಿ ಪ್ರಧಾನ ಸಂಪಾದಕರು ಅಬ್ದುಲ್ ಸಲಾಂ ಮುತ್ತಿಗೆ ಅವರು ಬರೆದ ಆ ಪುಸ್ತಕ 2 ಕನ್ನಡದಲ್ಲಿ ಇರುವ ಪುಸ್ತಕಗಳನ್ನು ಇವತ್ತು ನಾವು ಬಿಡುಗಡೆಗೊಳಿಸ್ತೇವೆ. ಆಮೇಲೆ ಈ ಅಭಿಯಾನದ ಪೋಸ್ಟರ್ ಕೂಡ ನಾವು ತಯಾರು ಮಾಡಿದ್ದೀವಿ. ಆ ಪೋಸ್ಟರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಮತ್ತೆ 13ನೇ ತಾರೀಕು ನಮ್ಮ ಸ್ಥಾನೀಯವಾಗಿ ನಾವು 1 ವಾರ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. 6 ಸೆಪ್ಟೆಂಬರ್ ಕರ್ನಾಟಕದಲ್ಲ, ಆದ್ರೆ ನಾವು ಬಳ್ಳಾರಿಗೆ 1 ವಾರ ಹೆಚ್ಚಿಗೆ ಮಾಡಿ 13ನೇ ಸೆಪ್ಟೆಂಬರ್ ವರೆಗೆ ನಾವು ಮಾಡ್ಕೊಂಡಿದ್ದೀವಿ. ಅದು ಬೆಳಿಗ್ಗೆ 10 ಗಂಟೆಗೆ ನಕ್ಷತ್ರ ಹೋಟೆಲ್ ಅಲ್ಲಿ ಗಣ್ಯರೊಂದಿಗೆ ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು. ಮತ್ತೆ ಅದೇ 13 ಸೆಪ್ಟೆಂಬರ್ಗೆ ಒಂದು ವಿಚಾರಗೋಷ್ಠಿ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಹೆಸರಲ್ಲಿ ವಿವಿಧ ಧಾರ್ಮಿಕ ಮುಖಂಡರನ್ನೆಲ್ಲ ಸೇರಿಸಿ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಸಾಯಂಕಾಲ 6:40 ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೆ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ವೃದ್ಧಾಶ್ರಮಗಳಿಗೆ ಭೇಟಿ, ಆಸ್ಪತ್ರೆಗಳಿಗೆ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೆ ಜೊತೆಗೆ
ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇನ್ನೊಂದು ಸಾರ್ವಜನಿಕರಿಗಾಗಿ ನಾವೊಂದು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಅದು ಟಾಪಿಕ್ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಮಾನವ ಕುಲಕ್ಕೆ ಅವರ ಸಂದೇಶ. ಇದು ಲಾಸ್ಟ್ ಡೇಟ್ 30th ಸೆಪ್ಟೆಂಬರ್ ವರೆಗೆ ಇಟ್ಟಿದ್ದೀವಿ. ಇದರಲ್ಲಿ ಫಸ್ಟ್ ಪ್ರೈಸ್ 15,000, ಸೆಕೆಂಡ್ ಪ್ರೈಸ್ 10,000, ಥರ್ಡ್ ಪ್ರೈಸ್ 5,000 ಮತ್ತೆ ಸಮಾನಾಂತರ ಪ್ರೈಸಸ್ 2,000 5 ಇಟ್ಟಿದ್ದೀವಿ. ಇದರ ಉದ್ದೇಶ ಏನಂದ್ರೆ ಎಲ್ಲರೂ ಅವರ ಜೀವನ ಸಂದೇಶವನ್ನು ತಿಳ್ಕೊಂಡು ಅದರಲ್ಲಿ ಇರುವ ಒಳ್ಳೆತನವನ್ನು ನಾವು ಆರಿಸಿಕೊಂಡು ನಮ್ಮಲ್ಲಿ ಇರುವ ಕೆಟ್ಟತನವನ್ನು ನಾವು ಬಿಟ್ಟು ನಾವು ದೇಶದ ಒಳ್ಳೆಯ ಪ್ರಜೆಗಳಾಗಿ ಬಾಳ್ಬೇಕು, ಅವರನ್ನು ಅಭಿವೃದ್ಧಿ ಪಡಿಸಬೇಕು, ಕೂಡಿ ಬಾಳ್ಬೇಕು ಅಂತ ಹೇಳಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ವೈಯಕ್ತಿಕ ಭೇಟಿ ಕೂಡ ನಾವು ಮಾಡ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.